ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿವತ್ತು ಮದುವೆ ಫಂಕ್ಷನ್ಗೆ ಹೊರಟಿದ್ದೆ. ಹಲಸೂರ್ಗೆ ಹೋಗ್ತಾ ಇದ್ದೀನಿ. ಬಾಳೆನ್ನೂರು ಹಲಸೂರು ಗೊತ್ತೇ ಇರುತ್ತೆ ನಿಮಗೆ. ಹಾಗೆ ಇಲ್ಲಿ ಹೋಗ್ತಾ ಇರೋಷ್ಟೊತ್ತಿಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಏನು ಇರಲಿಲ್ಲ. ಇವತ್ತು ವ್ಲಾಗ್ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ದಾರಿಲಿ ಹೋಗೋಷ್ಟೊತ್ತಿಗೆ ಎಲ್ಲ ಹೋರ್ನಾಡಿಗೆ ಪಾದಯಾತ್ರೆ ಹೊರಟಿದ್ರು. ಹಾಗೆ ಹೋಗ್ತಾ ಏನೋ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದರೆ ಈ ಕಾಲದಲ್ಲೂ ಪಾದಯಾತ್ರೆ ಮಾಡೋದನ್ನ ನೋಡುವಾಗ ಏನೋ ಒಂದು ಭಕ್ತಿ ಫೀಲ್ ಬರುತ್ತೆ. ಹಾಗೆ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇದ್ದೆ. ಇವತ್ತು ಹೊರನಾಡು ಹೋಗ್ತೀರಾ? ಹೊರನಾಡು ನಾಳೆ ಹೋಗ್ತೀವಿ. ನಾಳೆನಾ? ಹ್ಞೂ ರೀ, ನಾಳೆ ಹೊರನಾಡು. ದಿನ ಎಷ್ಟು ಕಿಲೋಮೀಟರ್ ನಡೀತೀರಿ? ಡೈಲಿ 40-45 ರೀ. ಇವತ್ತು ಅಷ್ಟೇ ಕಡಿಮೆ, ಇವತ್ತು ನಾಳೆ ಅಷ್ಟೇ ಕಡಿಮೆ. ಅಂದ್ರೆ ಎಲ್ಲೂ ಸ್ಟೇ ಮಾಡ್ತಾ ಇಲ್ಲ? ಸ್ಟೇ ಮಾಡ್ತಾರೆ. ಇವತ್ತಿನ ಮಠದಲ್ಲಿ ಸ್ಟೇ ಮಾಡಿದ್ವಿ. ಬಾಳೆಹೊನ್ನೂರು ಮಠದಲ್ಲಿ ಸ್ಟೇ ಮಾಡ್ತೀವಿ. ಶಿವಮೊಗ್ಗ, ಹೊನ್ನಾಳಿ ಆ ಕಡೆ ಎಲ್ಲ ಸ್ಟೇ ಮಾಡ್ಕೊಂತ ಬರ್ತೀವಿ. ಹಾಗೆ ಫಂಕ್ಷನ್ ಮುಗಿಸಿ ಬಂದಮೇಲೆ ನೆಕ್ಸ್ಟ್ ಡೇನೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಸಂಜೆನೇ ಎಲ್ಲನೂ ಬೆಳ್ಳಿ ಐಟಮ್ಸ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹಾಗೆ ಬ್ರಾಸ್ ಬೆಳ್ಳಿದು ಎಲ್ಲವೂ ವಾಶ್ ಮಾಡಿ ಇಟ್ಕೊಂಡು, ಹಾಗೆ ಬೆಳ್ಳಿ ಐಟಮ್ಸ್ನ ವಾಶ್ ಮಾಡಲಿಕ್ಕೆ ಅಂತ ಈ ಒಂದು ಲಿಕ್ವಿಡ್ನ ನಾನು ಮೀಶೋದಲ್ಲಿ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಬೇಕು ಅಂದರೆ ಈ ಒಂದು ಹಬ್ಬ ಅಲ್ಲ ಅಂದರೆ ಇನ್ನೊಂದು ಹಬ್ಬಕ್ಕೆ ಯಾವುದಕ್ಕಾದ್ರೂ ಆಗುತ್ತೆ. ಅಥವಾ ಇನ್ನು ಬೇರೆ ಟೈಮಲ್ಲಿ ಕೂಡ ನಮಗೆ ಸಿಲ್ವರ್ ಐಟಮ್ಸ್ನ ವಾಶ್ ಮಾಡ್ಕೊಳ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ತಿಕ್ಕಿ ತೊಳೆದು ಏನೂ ಮಾಡಬೇಕಾಗಿಲ್ಲ ಇದನ್ನು. ಹಾಗೆ ಈ ಒಂದು ಲಿಕ್ವಿಡ್ನ ಒಂದು ಬೌಲಿಗೆ ಹಾಕಿಟ್ಕೊಂಡು, ಹಾಗೆ ನಾವು ಏನು ನಮ್ಮ ಹತ್ರ ಸಿಲ್ವರ್ ಐಟಮ್ಸ್ ಇದೆಯೋ ಅದನ್ನು ನಾವು ಆ ಒಂದು ಲಿಕ್ವಿಡ್ಗೆ ಅದ್ಬಿಟ್ಟು ಸ್ವಲ್ಪ ಹೊತ್ತು ತೆಗೆದ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನೆಲ್ಲ ಬೆಳ್ಳಿ ಐಟಮ್ಸ್ಗಳನ್ನ ಕೂಡ ಎಲ್ಲವನ್ನೂ ಒಂದ್ಸಲ ವಾಶ್ ಮಾಡಿಕೊಂಡೆ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ಈ ಲಿಕ್ವಿಡ್ನ ಹೆಸರು ಬಂದುಬಿಟ್ಟು ಸಿಲ್ವರ್ ಕ್ಲೀನರ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಾಗತ್ತೆ. ಹಾಗೆ ಕಾರ್ ಕೂಡ ವಾಶ್ ಮಾಡಬೇಕಿತ್ತು. ನನ್ನ ಹಸ್ಬೆಂಡ್ ಕಾರ್ ವಾಶ್ ಮಾಡ್ತಾಯಿದ್ರು. ಈ ಒಂದು ಕಾರ್ ವಾಶ್ನ ಇದ್ರದ್ದು ಕೂಡ ನಾವು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ತುಂಬಾ ಚೆನ್ನಾಗಾಗುತ್ತೆ. ನಾವೀಗ ಸರ್ವಿಸ್ಗೆಲ್ಲ ಬಿಟ್ಟಾಗ ಯಾವ ರೀತಿಯಾಗಿ ಕಾರ್ ವಾಶ್ ಮಾಡಿಕೊಡ್ತಾರೋ ಅಷ್ಟು ಚೆನ್ನಾಗಾಗುತ್ತೆ. ತುಂಬ ನೀರೇನು ಬೇಡ, 1-2 ಬಕೆಟ್ ನೀರಲ್ಲಿ ನಮಗೆ ಇದಿಷ್ಟು ಕ್ಲೀನಾಗಿ ಹೋಗುತ್ತೆ. ಎಷ್ಟು ಫೋರ್ಸಲ್ಲಿ ಬರುತ್ತಂದರೆ, ಎಷ್ಟೇ ಒಂದು ಮಣ್ಣು ಏನಾದರೂ ನಮಗೆ ಕೆಮ್ಮಣ್ಣು ಏನೋ ಕೆಲವೊಮ್ಮೆ ನಾವು ಈ ಮಲೆನಾಡಲ್ಲಂತೂ ಓಡಾಡುವಾಗ ಎಲ್ಲ ಕಡೆ ನಮಗೆ ಗೊಜ್ಜೆಗಳೇ ಇರುತ್ತೆ. ಹಾಗೆ ಅಷ್ಟು ತುಂಬ ಕ್ಲೀನಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾರ್ ವಾಶ್ ಕೂಡ ಹಸ್ಬೆಂಡ್ ಮಾಡಿದ್ರು. ಹಾಗೆ ಮಾರನೇ ದಿನ ಬೆಳಿಗ್ಗೆ ನಾನು ಒಂದು ಸಿಂಪಲ್ಲಾಗಿ ಸಂಜೆ ಸ್ಯಾರಿ ಉಟ್ಕೊಂಡೆ. ಬೆಳಿಗ್ಗೆ ನಾನು ಇಷ್ಟೇ ಪೂಜೆ ಮಾಡಿರೋವಂಥದ್ದು, ಜಾಸ್ತಿ ಏನೂ ಮಾಡಿಲ್ಲ ನಾನು. ಹಾಗೆ ಸಂಜೆ ಕೂಡ ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಾಗ ನಾನು ಮನೆಯಲ್ಲೂ ಕೂಡ ಒಂದ್ಸಲ ಸ್ಯಾರಿ ಉಟ್ಬಿಟ್ಟು ದೇವ್ರ ದೀಪ ಹಚ್ಚಿ ಮತ್ತು ಎಲ್ಲರ ಮನೆಗೂ ಯಾರು ಕರೆದಿರ್ತಾರೆ ಅವ್ರ ಮನೆಗೆ ಹೋಗಿ ಹಾಗೆ ಅವರಿಗೂ ಕರೆದು ಹಾಗೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಇಟ್ಟಿದ್ದೀನಿ. ಬಳೆಗಳನ್ನ ಹಾಗೆ ಕಾಯಿ, ಬ್ಲೌಸ್ ಪೀಸು ಇದೆಲ್ಲ ಇಟ್ಬಿಟ್ಟು ಅಂತೇಳಿ ಕೊಟ್ಟೆ. ಹಾಗೆಯೇ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅನ್ನೋದಿಗೆ ನಾನೊಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂತು. ತುಂಬ ಚೆನ್ನಾಗಿದೆ. ಯಾವುದೋ ಫಂಕ್ಷನ್ಗಳಿಗೆಲ್ಲ ಅಂತೂ ತುಂಬ ಚೆನ್ನಾಗಾಗುತ್ತೆ. ಒಂದು ಫ್ಯಾನ್ಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಇದು ನೋಡ್ಬೋದು, ಇದು ಎಲ್ಲ ಲೇಡೀಸ್ ಹತ್ರನೂ ಇದ್ರೂ ಒಳ್ಳೇದು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಲ್ಲ ಡ್ರೆಸ್ಗಳಿಗೂ ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಎಷ್ಟೇ ಒಳಗಡೆ ನಾವು ಏನೇ ಇನ್ನರ್ ವೇರ್ಸ್ ಹಾಕಿದ್ರೂ ಕೂಡ ಒಳಗಡೆಯಿಂದ ನಾವು ಅಲ್ಲಿ ಒಂದು ಸ್ವಲ್ಪ ಹೇಗೆ ಒಂಥರ ಹಾಗೆಯೇ ಶೇಪ್ ಕಾಣ್ತಾ ಇರತ್ತೆ. ಹಾಗೆ ನಾವು ಇದನ್ನು ನಾವು ಸಿಲಿಕಾನ್ನಲ್ಲಿ ಇರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ಇದಂತೂ. ಯಾರಿಗಾದರೂ ಬೇಕು ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ತಗೊಳ್ಳಿ. ಇದು ನನಗೆ ಇದ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗಲ್ಲ ವಿಡಿಯೋಸ್ನಲ್ಲಿ, ಹಾಗಾಗಿ ಅಷ್ಟೇ ಹೇಳ್ತೀನಿ. ಇದರಲ್ಲಿ ನಮಗೆ ಕವರ್ ಕೂಡ ಇರುತ್ತೆ. ಹಾಗೆ ವಾಷಬಲ್ ಇರೋಂಥದ್ದು, ಇದು ಒಂದು ಸಲ ಯೂಸ್ ಮಾಡಿ ಬಿಸಾಡುವಂಥದ್ದಲ್ಲ. ವಾಶ್ ಮಾಡಿ ಎತ್ತಿಟ್ಕೋಬೋದು ನಾವು. ಇದು ಬೇಕು ಅಂತ ಅನಿಸ್ದಾಗ ಯೂಸ್ ಮಾಡ್ಕೋಬೋದು. ಆಮೇಲೆ ಅದನ್ನು ನಾವು ವಾಶ್ ಮಾಡಿ ತೆಗೆದಿಟ್ಕೋಬೋದು. ಚೆನ್ನಾಗೇ ಇರುತ್ತೆ. ಎಷ್ಟು ವರ್ಷ ಬೇಕಾದರೂ ಇರುತ್ತೆ. ಒಂದು ಸಲದಲ್ಲಿ ತೊಗೊಂಡು ಇನ್ವೆಸ್ಟ್ ಮಾಡ್ತೀವಿ ಮತ್ತು ಅದು ವೇಸ್ಟ್ ಅಲ್ವಾ ಅನ್ನೋ ಥರ ಇಲ್ಲ, ಇಟ್ಕೋಬೋದು. ನೋಡಿ ಈ ಥರ ಹೀಗೆ ನಾವು ಬ್ರೆಸ್ಟ್ಗೆ ಅಂಟಿಸ್ಕೊಂಡ್ರೆ ಆಯಿತು ಅಷ್ಟೇ. ಶೇಪ್ ಕೂಡ ನಮಗೆ ಎಲ್ಲ ಒಂಥರ ಹೇಗಿದೆಯೋ ಹಾಗೇನೋ ಥರ ಕಾಣೋಂಥದ್ದು ಎಲ್ಲ ಇರೋದಿಲ್ಲ. ತುಂಬ ಚೆನ್ನಾಗೇ ಇರುತ್ತೆ ಇದು. ನೋಡಿ ಈ ರೀತಿ ಹೀಗೆ ಅಂಟಿಸ್ಕೊಳ್ಳೋ ಥರ ಇರುತ್ತೆ. ಹೀಗೆ ಆಯಿತು. ಅದ್ರ ನಂತರ ನಾವು ಯೂಸ್ ಮಾಡಿ ಆದ ನಂತರ ನಾವು ಇದನ್ನ ವಾಶ್ ಮಾಡಿ ಎತ್ತಿಡ್ಕೋಬೋದು. ಹಾಗೆ ಸಂಡೇ ನನ್ನ ಮಗನಿಗೆ ಹಾಸ್ಟೆಲಿಗೆ ಬಿಡ್ಲಿಕ್ಕೆ ಹೋಗಬೇಕು ಹಾಸನಕ್ಕೆ. ಹಾಗಾಗಿ ಸ್ಯಾಟರ್ಡೇ ಎಲ್ಲ ಅಡುಗೆಗಳನ್ನೆಲ್ಲ ಸ್ವಲ್ಪ ಮಾಡಿದ್ವಿ. ಬಿರಿಯಾನಿ, ಕಬಾಬು, ಚಿಕನ್ ಫ್ರೈ. ಅದೇನಕ್ಕೆ
ಏನಕ್ಕದ ಬೇಕು ಏನಕ್ಕೆ ಬೇಕು ನೀನೇನೇನು ಮಾಡಬೇಡದಿ. ಮ್ಯಾಜಿಕ್ ಇಲ್ಲಿ ಬಂದೆ ಒಂದು ಇಲ್ಲಿ ಬಂದೆ ಇಷ್ಟು ಇಲ್ಲಿ ಬಂದು ಇಲ್ಲಿ ಬಂದು ಹಾಕಿಲ್ಲ ಅಕ್ಕ ಇಲ್ಲ ಅಕ್ಕ ನನಗೆ 25 ರೂಪಾಯಿ ಸಿಕ್ತಾ ತಗೊಳ್ಳಿ 25 ರೂಪಾಯಿ 50 ಸಿಕ್ತು 50 ರೂಪಾಯಿ ಸಿಕ್ತು ತಮ್ಮ 75 ರೂಪಾಯಿ ಸಿಕ್ತು ಕಣ. ಹಿಂಗೆ ಹಳೆ ಕಾಲ ನೋಡ್ತಿದ್ವು ನಾನೇ ಮಾಡಿ ಅವು ಹಳೆ ಕಾಯಿನ್ಗಳನ್ನೆಲ್ಲ ನಾನು ಒಂದು ಕಡೆ ತೆಗ್ದಿಟ್ಟಿದ್ದೆ, ಅದರಿಂದ ಏನಕ್ಕೆ ತೆಗ್ದಿದ್ದು? ಅದೇ ನೀನ್ ನೀನ್ ನಾನೇ ಆಯ್ತಾ ಎಲ್ಲ ಹಾಕಿಟ್ಕೊಂಡು. ಇವತ್ತು ಫುಲ್ ಸ್ಯಾಟರ್ಡೆ ಅಂತೂ ಫುಲ್ ಮಾರ್ನಿಂಗಿಂದ ನೈಟ್ವರೆಗೂ ಫುಲ್ ಬ್ಯುಸಿಯಾಗಿದ್ದಾಯಿತು. ಬಟ್ಟೆ ಪ್ಯಾಕಿಂಗ್ ಆಗಿರ್ಬೋದು, ಹಾಗೆ ನನ್ನ ಮಗಂದು ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ಇವಾಗ ಒಂದು ಸ್ವಲ್ಪ ಕೂಲಾಗಿ ಕುತ್ಕೊಂಡು ಏನೋ ಒಂದು ಮಾಡ್ತಾಯಿದ್ದಾನೆ. ಇದೇನು ಅಲ್ಲಿಗೆ ತೊಗೊಂಡೋಗುವಂಥದ್ದಲ್ಲ, ಅವನು ಸುಮ್ಮನೆ ಏನೋ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದಾನೆ ಅಷ್ಟೇ. ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ಬೇಗ ಹೇಳ್ಬೇಕು, ಹಾಗೆ 8 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ ಹಾಸನಕ್ಕೆ. ಹಾಗೆ ನೆಕ್ಸ್ಟ್ ವ್ಲಾಗು ಹಾಸನಕ್ಕೆ ಹೋಗುವಂಥದ್ದು ಇರುತ್ತೆ, ಹಾಗೆ ಹಾಸ್ಟೆಲ್ದಾಗಿರುತ್ತೆ, ಎಲ್ಲನೂ ಇರುತ್ತೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವ ರೀತಿಯಾಗಿರುತ್ತೋ, ಬೇಜಾರಾಗಿರುತ್ತೋ, ಖುಷಿಯಾಗಿರುತ್ತೋ ಗೊತ್ತಿಲ್ಲ, ಅದನ್ನ ನೀವು ನೆಕ್ಸ್ಟ್ ವ್ಲಾಗಲ್ಲೇ ನೋಡಬೇಕಾಗುತ್ತೆ. ನೋಡೋಣ. ಹಾಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.